ಈ ಮೌರ್ಯನ್ ಕಾಲ ಏನಿದೆಯಲ್ಲ, ಮೌರ್ಯ ಸಾಮ್ರಾಜ್ಯದ ಒಂದು ಈ ಕಾಲದಲ್ಲಿ ಏನಾಗಿತ್ತಂತಂದರೆ, ಈ ತಮಿಳುನಾಡು ಮತ್ತು ಕೇರಳ ಈ ಭಾಗದ ಕೆಲವು ಭಾಗವನ್ನು ಬಿಟ್ಟರೆ ಆಲ್ಮೋಸ್ಟ್ ಇಡೀ ಸಬ್ ಕಾಂಟಿನೆಂಟ್ ಏನು ಭಾರತ ಖಂಡವನ್ನು ಸಂಪೂರ್ಣವಾಗಿ ಮೌರ್ಯ ಸಾಮ್ರಾಜ್ಯ ಏನು ಮಾಡ್ತಾಯಿತ್ತು, ಆಳ್ವಿಕೆ ಮಾಡ್ತಾಯಿತ್ತು ಅನ್ನೋದು ವಿಶೇಷ. ಕಂಪ್ಲೀಟ್ ಸಬ್ ಕಾಂಟಿನೆಂಟನ್ನು ಆಳ್ವಿಕೆ ಮಾಡ್ತಾಯಿತ್ತು. ಇದ್ರ ಬಗ್ಗೆ ನಮಗೆ ಉಲ್ಲೇಖಗಳು ಯಾವುದಾದ್ರಿಂದ ಸಿಗುತ್ತೆ ಅಂತ ನಾವು ಆಲ್ರೆಡಿ ನೋಡ್ಬಿಟ್ಟಿದ್ದೀವಿ. ಅರ್ಥಶಾಸ್ತ್ರ, ಕೌಟಿಲ್ಯನ ಅರ್ಥಶಾಸ್ತ್ರ, ಮೆಗಾಸ್ತನಿಸ್ ಇಂಡಿಕಾ, ಅದರಲ್ಲಿ ಜುನ್ಗರ್ ಇನ್ಸ್ಕ್ರಿಪ್ಷನ್ ಆಫ್ ರುದ್ರದಮನ್, ಇದರಲ್ಲಿ ಮತ್ತು ಹಲವಾರು ಕಡೆ ನಮಗೆ ಇದ್ರ ಬಗ್ಗೆ ಸಿಗುತ್ತೆ. ಅವನು ಒಂದು ಸುದರ್ಶನ ಲೇಕ್ ಅಂತ ಹೇಳಿ ಕಟ್ಟಿಸಿದ್ದ ಅನ್ನೋದ್ರ ಬಗ್ಗೆ ಕೆಲವು ಕಡೆ ಉಲ್ಲೇಖ ಸಿಗುತ್ತೆ. ಸುದರ್ಶನ ಅನ್ನುವಂತಹ ಲೇಕ್, ಒಂದು ದೊಡ್ಡ ಕೆರೆಯನ್ನು ಕಟ್ಟಿಸ್ತಾ ಇದ್ದ ಸುದರ್ಶನ ಅನ್ನುವಂಥದ್ರ ಬಗ್ಗೆ ಕೂಡ ಕೆಲವು ಕಡೆ ಉಲ್ಲೇಖಗಳು ಸಿಗುತ್ತೆ. ಇಷ್ಟೆಲ್ಲ ನೋಡಿದ್ದೀವಿ ಆಲ್ರೆಡಿ. ಇನ್ನೂ ಲಿಟ್ರರಿ ಸೋರ್ಸಸ್ಸು ಬುದ್ಧಿಸಮ್ನಲ್ಲಿ ಸಿಗುತ್ತೆ, ಜೈನಿಸಮ್ನಲ್ಲಿ ಸಿಗುತ್ತೆ. ಜೈನಿಸಮ್ನಲ್ಲಿ ನೋಡೋದಾದರೆ ಹೇಮಚಂದ್ರ ಪುರಾಣ, ಹೇಮಚಂದ್ರ ಬರೆದಿರ್ತಕ್ಕಂಥದ್ದು, ಅದರಲ್ಲಿ ಅದರ ಹೆಸರು ಹೇಮಚಂದ್ರ ಬರೆದಿರೋದು ಹೆಸರೇನು ಅಂತಂದರೆ, ಹೇಮಚಂದ್ರ ಬರೆದಿರೋದು ಪರಿಶಿಷ್ಟ ಪರ್ವಣ ಅಂತ ಹೇಳಿ. ಇದರಲ್ಲಿ ಚಂದ್ರಗುಪ್ತ ಮೌರ್ಯನಿಗೂ ಮತ್ತು ಜೈನಿಸಮ್ಗೂ ಏನೊಂದು ಸಂಬಂಧ ಇತ್ತಲ್ಲ, ಅದರ ಬಗ್ಗೆ ಹಲವಾರು ಉಲ್ಲೇಖಗಳು ಸಿಗುತ್ತೆ. ವಿಶಾಖದತ್ತ ಮುದ್ರಾ ರಾಕ್ಷಸ ನೋಡಿದ್ವಿ, ಅದು 5ನೇ ಸೆಂಚುರಿನಲ್ಲಿ ಬರೆದಿರೋದು. ಅದು ಒಂದು ಡ್ರಾಮಾ, ಅದು ಮುದ್ರಾ ರಾಕ್ಷಸ, ಅದನ್ನು ನೋಡಿದ್ವಿ. ಅದಾದಮೇಲೆ ಇನ್ನೊಂದು ದಂಡಿದು ದಶಮುಖ ಚರಿತ ಅಂತ, ಬಾಣಭಟ್ಟಂದು ಕಾದಂಬರಿ ಅಂತ ಹೇಳಿ, ಟ್ರಿನಿಟಿ ಆಫ್ ಬುದ್ಧಿಸ್ಟ್ ಟೆಕ್ಸ್ಟ್ ಅಂತ, ಅದರಲ್ಲಿ ಮಹಾವಂಶ, ಮಿಲಿಂದಪ್ಪನೋ, ಮಹಾಭಾಷ್ಯ, ದೀಪವಂಶ. ಸೊ ಈ ಎಲ್ಲ ಒಂದು ಕಾದಂಬರಿಗಳು, ಗ್ರಂಥಗಳಲ್ಲೂ ಕೂಡ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಹಲವಾರು ಉಲ್ಲೇಖಗಳು ಸಿಗುತ್ತೆ. ಇನ್ನೊಂದು ಅಶೋಕವದನ, ದಿವ್ಯವದನ ಅಂತ ಹೇಳಿ ಇನ್ನೊಂದು ಟೆಕ್ಸ್ಟ್ ಬರುತ್ತೆ, ಅದರಲ್ಲೂ ಕೂಡ ಸಿಗುತ್ತೆ. ನೋಡಿ ಎಷ್ಟು ಕಡೆ ಇದ್ರ ಬಗ್ಗೆ ನಮಗೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಮಾಹಿತಿಗಳನ್ನ ಎಲ್ಲೆಲ್ಲಿಂದ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಅಶೋಕವದನ ಮತ್ತು ದಿವ್ಯವದನ ನೋಡಿ, ಮೊದಲಿಂದ ಹೇಳೋದಾದರೆ ಹೇಮಚಂದ್ರನದು ಪರಿಶಿಷ್ಟ ಪರ್ವಣ ಅನ್ನೋದರಲ್ಲಿ ಜೈನಿಸಮ್ ಮತ್ತು ಚಂದ್ರಗುಪ್ತ ಮೌರ್ಯನಿಗೆ ಇದ್ದಂತಹ ಸಂಬಂಧಗಳು ಸಿಗುತ್ತದೆ. ದಂಡಿದು ದಶಮುಖ ಚರಿತ, ಬಾಣಭಟ್ಟನದು ಕಾದಂಬರಿ, ಟ್ರಿನಿಟಿ ಆಫ್ ಬುದ್ಧಿಸ್ಟ್ ಟೆಕ್ಸ್ಟ್ ಅಂತ ಹೇಳಿ ಕರೀತಾರೆ. ಅದರಲ್ಲಿ ಮಹಾವಂಶ, ಮಿಲಿಂದಪನೋ, ಮಹಾಭಾಷ್ಯ, ದೀಪವಂಶ, ಅಶೋಕವದನ, ದಿವ್ಯವದನ, ಸೊ ಹೀಗೆ 10 ಹಲವು ಗ್ರಂಥಗಳಲ್ಲಿ ನಮಗೆ ಆಧಾರಗಳು, ಲಿಟ್ರರಿ ಸಾಹಿತ್ಯಗಳು, ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಸಿಗ್ತದೆ. ಮತ್ತು ಈ ತಮಿಳ್ನಾಡಿನಲ್ಲಿ ಬರ್ತಕ್ಕಂಥ ಸಂಗಮ್ ಲಿಟ್ರೇಚರ್ ಅಂತೇನು ಕರೀತಾರಲ್ಲ, ಅದರ ಆಧಾರದ ಮೇಲೆ ಮೌರ್ಯಸ್ನವರು ಅವರು ಸೌತ್ ಇಂಡಿಯಾದಲ್ಲಿ ಒಂದು ರಿಲೇಷನ್ ಹೊಂದಿರ್ತಾರೆ. ಸೌತ್ ಇಂಡಿಯಾ ಅಂದರೆ ನಾರ್ತ್ ಕರ್ನಾಟಕ ರೀಜನ್ ಏನಿದೆಯಲ್ಲ, ಈ ರೀಜನಲ್ಲಿ ಒಂದು ಸಂಬಂಧವನ್ನು ಹೊಂದಿರ್ತಾರೆ ಮೌರ್ಯಸು. ಅದು ಯಾರ ಜೊತೆ ಅಂತಂದರೆ, ಅದು ಕೋಶಾರ್ ಅಂತ ಹೇಳಿ, ಕೋಶಾರ್ ಅನ್ನುವಂತಹ ಒಂದು ರಾಜ ಆಳ್ವಿಕೆ ಇತ್ತು, ಅವರ ಜೊತೆ ಏನೋ ಒಂದು ಸಂಬಂಧವನ್ನು ಹೊಂದಿರ್ತಾರೆ, ಒಂದು ರಿಲೇಷನ್, ಗುಡ್ ರಿಲೇಷನ್ನ ರಾಜಕೀಯವಾಗಿ ಹೊಂದಿರ್ತಾರೆ ಅನ್ನೋದು ಕೂಡ ಇದೆ. ನಾವೀಗ ಮೌರ್ಯನ್ ಡೈನಾಸ್ಟಿಗೆ ಹೋಗೋದಕ್ಕಿಂತ ಮುಂಚೆ ಕೌಟಿಲ್ಯನ ಅರ್ಥಶಾಸ್ತ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತು ಮೆಗಾಸ್ತನಿಸ್ ಇಂಡಿಕಾ ಅಂತೇನಿತ್ತಲ್ಲ, ಅದರ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟು. ಸ್ವಲ್ಪ ಅದರಲ್ಲಿರೋಂತಹ ಡೀಟೇಲ್ಸ್ಗಳು ಏನೇನಿತ್ತು ಅಂತ ತಿಳ್ಕೊಳ್ಳೋಣ. ಅದಾದ ನಂತರ ಏನು ಮಾಡೋಣ, ಅದು ಕಿಂಗ್ಡಮ್ಗಳಲ್ಲಿ ಒಬ್ಬೊಬ್ಬ ರಾಜನ್ನು ಸ್ಟಡಿ ಮಾಡ್ಕೊಳ್ತಾ ಹೋಗೋಣ. ಕೌಟಿಲ್ಯನ ಅರ್ಥಶಾಸ್ತ್ರ, ಇದು ಕೌಟಿಲ್ಯ ಬರೆದಿರುವಂಥದ್ದು. ಅರ್ಥಶಾಸ್ತ್ರ ಅನ್ನುವಂಥದ್ದು ಇದು ಸಂಸ್ಕೃತ ವರ್ಡು, ಸಾಂಸ್ಕ್ರಿಟ್ ವರ್ಡು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಇದು ಭಾರತದಲ್ಲಿ, ಆಗಿನ ಒಂದು ಭಾರತದಲ್ಲಿ ಬರೆದಂತಹ ಒಂದು ಒಂದು ಉನ್ನತವಾದಂತಹ ಒಂದು ಗ್ರಂಥ ಇದು. ಇದು ಭಾಳ ಡೀಟೇಲಾಗಿ ಕೊಟ್ಟಿದ್ದಾರೆ ಅರ್ಥಶಾಸ್ತ್ರದ ಬಗ್ಗೆ. ಸೊಫೆಸ್ಟಿಕೇಟೆಡ್ ಆ್ಯಂಡ್ ಡೀಟೇಲ್ಡ್ ಅಂತ ಹೇಳಿ ಕರೀತಾರೆ. ಸೊಫೆಸ್ಟಿಕೇಟೆಡ್ ಅಂದರೆ ಬಹಳ ಡೀಟೇಲ್ ಆಗಿ, ಭಾಳ ಸ್ಟ್ಯಾಂಡರ್ಡ್ ಆಗಿದೆ ಇದು. ಅರ್ಥಶಾಸ್ತ್ರ ಅಂದ್ರೇನು, ಅರ್ಥ ಅಂತಂದ್ರೇನು, ಅದು ದುಡ್ಡು ಅಂತ ಹೇಳ್ಬೋದು. ಅರ್ಥ ಅಂತಂದರೆ ಆ್ಯಕ್ಚುಲಿ ಮೀನಿಂಗು ಮಟೀರಿಯಲ್. ಸೊ ಇದು ಅರ್ಥಶಾಸ್ತ್ರ ಅಂತಂದರೆ ಸೈನ್ಸ್ ಆಫ್ ಮಟೀರಿಯಲ್ ವೆಲ್ ಬೀಯಿಂಗ್ ಅಂತ. ಅಂದರೆ ಯಾವುದನ್ನು ಯಾವ ರೀತಿ ಸಂಪಾದಿಸೋದು, ಅಂದರೆ ಬರೀ ದುಡ್ಡು ಅಂತಲ್ಲ, ಮಟೀರಿಯಲ್ ವೆಲ್ ಬೀಯಿಂಗ್ ಅಂತ. ಪ್ರಪಂಚಕ ವಸ್ತುಗಳನ್ನು ಯಾವ ರೀತಿ ಕಾಂಕ್ವೈರ್ ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ ಇದೆ. ಇದನ್ನು ಇನ್ನೂ ಒಂಥರ ಕರೀತಾರೆ ಸೈನ್ಸ್ ಆಫ್ ಸ್ಟೇಟ್ ಕ್ರಾಫ್ಟ್ ಅಂತಲೂ ಕೂಡ ಕರೀತಾರೆ. ಈ ಅರ್ಥಶಾಸ್ತ್ರದ ಪ್ರಕಾರ ಏನಾಗಿದೆ, 3 ಪುರುಷಾರ್ಥಗಳು ಅಂತ ಹೇಳಿ ಕರೀತಾರೆ. ಏನು ಅಂತಂದರೆ, ಒಂದು ಧರ್ಮ, ಇನ್ನೊಂದು ಅರ್ಥ, ಇನ್ನೊಂದು ಕಾಮ, ಅದಾದಮೇಲೆ 4 ಪುರುಷಾರ್ಥಗಳು. ಇದರಲ್ಲಿ ಈ 3ರಲ್ಲಿ ಯಾವುದು ಶ್ರೇಷ್ಠ ಅಂತಂದರೆ, ಈ ಮೋಕ್ಷ ಅನ್ನೋದು ಶ್ರೇಷ್ಠ ಅಂತ ಗೊತ್ತಾಯಿತು. ಅದನ್ನು ಬಿಟ್ಟರೆ ಈ 3 ಧರ್ಮ, ಅರ್ಥ ಮತ್ತು ಕಾಮದಲ್ಲಿ
ಅರ್ಥ ಅನ್ನುವಂಥದ್ದು ಶ್ರೇಷ್ಠ ಅಂತ ಹೇಳ್ತಾರೆ. ಅಂದರೆ ಅರ್ಥ ಅನ್ನುವಂಥದ್ದು ಏನು, ಇದು ಮಟೀರಿಯಲ್ ವೆಲ್ಬೀಯಿಂಗ್, ಸಂಪದ್ಭರಿತತೆ, ಮಟೀರಿಯಲ್ ವೆಲ್ಬೀಯಿಂಗ್ ಏನಿದೆಯಲ್ಲ ಇದು ಬಹಳ ಶ್ರೇಷ್ಠ ಅಂತ ಹೇಳಿ ಇದ್ರ ಪ್ರಕಾರ ಹೇಳ್ತಾರೆ. ಧರ್ಮ ಅಂತಂದರೆ ಸ್ಪಿರಿಚುವಲ್ ವೆಲ್ಬೀಯಿಂಗ್ ಅಂತ ಹೇಳಿ, ಕಾಮ ಅಂತಂದರೆ ಸೆನ್ಷಿಯಲ್ ವೆಲ್ಬೀಯಿಂಗ್ ಅಥವಾ ಸೆನ್ಷಿಯಲ್ ಪ್ಲೆಷರ್ ಅಂತ ಹೇಳಿ. ಈ ಮೂರರಲ್ಲಿ ಈ ಮಟೀರಿಯಲ್ ವೆಲ್ಬೀಯಿಂಗ್ನ ಹೇಗೆ ಸಂಪಾದನೆ ಮಾಡೋದು, ಹೇಗೆ ಅದನ್ನು ಸಿದ್ಧಿಸ್ಕೊಳೋದು ಅನ್ನೋದ್ರ ಬಗ್ಗೆ ಈ ಕೌಟಿಲ್ಯನ ಅರ್ಥಶಾಸ್ತ್ರ ಅದರಲ್ಲಿ ಭಾಳ ಡೀಟೇಲ್ ಆಗಿದೆ. ಈ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಈ ಬುಕ್ಕಲ್ಲಿ ಏನಿದೆ ಅಂತಂದರೆ ಇದು 15 ಬುಕ್ಕುಗಳಿದೆ. 15 ಬುಕ್ಕುಗಳು. ಅದು 15 ಬುಕ್ಕುಗಳನ್ನು 15 ಬುಕ್ಕುಗಳನ್ನು ಅಧಿಕರಣ ಅಂತೇಳಿ ಕರೀತಾರೆ. ಈ 15 ಬುಕ್ಕುಗಳಲ್ಲಿ ಮೊದಲನೇ 5 ಬುಕ್ಕುಗಳೇನಿದೆಯಲ್ಲ ಇದು ಯಾವುದರಲ್ಲಿ ಯಾವ ಟಾಪಿಕ್ ಮೇಲಿದೆ ಅಂತಂದರೆ ತಂತ್ರ ಅನ್ನೋದ್ರ ಮೇಲಿದೆ. ತಂತ್ರ ಅಂತಂದರೆ ಟೆಕ್ನಿಕ್ಸ್ ಅಂತ. ಅದು ಅಂದರೆ ಅಡ್ಮಿನಿಸ್ಟ್ರೇಷನ್ ಮಾಡುವಂತಹ ಟೆಕ್ನಿಕ್ಗಳೇನು ಅಥವಾ ನಾವು ಏನೋ ಒಂದು ಪಡ್ಕೊಳ್ಳೋಂಥ ಅದ್ರ ಬಗ್ಗೆ ಟೆಕ್ನಿಕ್ ಏನು ಅನ್ನೋದ್ರ ಬಗ್ಗೆ 5 ಬುಕ್ಕುಗಳಿದೆ. ಇನ್ನು ಉಳಿದಂತಹ 8 ಬುಕ್ಕುಗಳು ಯಾವುದ್ರ ಮೇಲಿದೆ ಅಂತಂದರೆ ಅವಾಪ ಅಂತ ಹೇಳಿ. ನೆಕ್ಸ್ಟು 8 ಬುಕ್ಕುಗಳು ಅವಾಪ ಅನ್ನುವಂಥದ್ರ ಮೇಲಿದೆ. ಅವಾಪ ಅಂತಂದರೆ ಇಂಟರ್ ಸ್ಟೇಟ್ ರಿಲೇಷನ್ ಅಂತ ಹೇಳಿ. ತಂತ್ರ ಅಂದರೆ ಇಂಟರ್ನಲ್ ಅಡ್ಮಿನಿಸ್ಟ್ರೇಷನ್ ಅಂತ, ಅವಾಪ ಅಂತಂದರೆ ಇಂಟರ್ ಸ್ಟೇಟ್ ರಿಲೇಷನ್ಸ್ ಅಂತ. ಸೊ ಫಸ್ಟ್ 5 ಬುಕ್ಕುಗಳು ತಂತ್ರದ ಮೇಲಿದೆ, ನೆಕ್ಸ್ಟ್ 8 ಬುಕ್ಕುಗಳು ಅವಾಪದ ಮೇಲೆ ಇದೆ. ಅದಾದ ನಂತರ ಇನ್ನು ಉಳಿದಂತಹ 2 ಬುಕ್ಕುಗಳೇನಿದೆಯಲ್ಲ ಆ 2 ಬುಕ್ಕುಗಳು ಬೇರೆ ಬೇರೆ ಸಾಕಷ್ಟು ಟಾಪಿಕ್ಗಳ ಮೇಲೆ ಆ 2 ಬುಕ್ಕುಗಳು ಸಾಕಷ್ಟು ವಿಷಯಗಳನ್ನು ಹೊಂದಿದೆ ಅನ್ನೋದನ್ನು ನಾವು ನೋಡಬಹುದು. ಈ ಅರ್ಥಶಾಸ್ತ್ರ ಬರೆದಂಥವನು ಯಾರು ಅಂತಂದರೆ ಚಾಣಕ್ಯ ಅಥವಾ ವಿಷ್ಣುಗುಪ್ತ ಅಂತ ಹೇಳಿ ಕೂಡ ಅವನಿಗೆ ಹೆಸರು. ಚಾಣಕ್ಯ ಅಥವಾ ವಿಷ್ಣುಗುಪ್ತ ಅಂತೇಳಿ. ಇವನು ಚಂದ್ರಗುಪ್ತ ಮೌರ್ಯನ ಒಂದು ಟೈಮ್ನಲ್ಲಿ ಇದ್ದಂತಹ ಒಬ್ಬ ಗುರು ಅಂತ ಹೇಳ್ಬೋದು, ಒಬ್ಬ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಇವನ ಒಂದು ಗೈಡೆನ್ಸ್ ಮೇಲೆ ಏನು ಮಾಡ್ತಾನೆ, ಚಂದ್ರಗುಪ್ತ ಮೌರ್ಯ ನಂದಾಸ್ನ ಅವ್ರನ್ನ ಸೋಲಿಸಿ ಅವನೇನು ಮಾಡ್ತಾನೆ, ರಾಜಪಟ್ಟವನ್ನು ಪಡಿತಾನೆ. ಸೊ ಈ ಕೌಟಿಲ್ಯ ಅಂತಂದರೆ ಅವನ ಹೆಸರು ಕೌಟಿಲ್ಯ ಅಂತಲೂ ಇದೆ, ವಿಷ್ಣುಗುಪ್ತ ಅಂತಲೂ ಕರೀತಾರೆ ಅಥವಾ ಚಾಣಕ್ಯ ಅಂತಲೂ ಕೂಡ ಕರೀತಾರೆ. ಚಾಣಕ್ಯ ಅಥವಾ ವಿಷ್ಣುಗುಪ್ತ ಅಥವಾ ಕೌಟಿಲ್ಯನ್ನ ಯಾರಿಗೆ ಕಂಪೇರ್ ಮಾಡ್ತಾರೆ ಅಂತಂದರೆ ಇಟಲಿನಲ್ಲಿ ಒಂದು ರಿನೈಸನ್ಸ್ ಆಗುತ್ತೆ, ಒಂದು ಚೇಂಜ್ ಆಗುತ್ತೆ, ಒಂದು ರೆವಲ್ಯೂಷನ್ ಥರ ಆಗುತ್ತೆ. ಆ ರಿನೈಸನ್ಸ್ನ ಒಬ್ಬ ವಕ್ತಾರ ಏನಿದ್ದಾನೆ ಅವನ ಹೆಸರು ನಿಕೋಲೋ ಮಚೈವೆಲ್ಲಿ ಅಂತ ಹೇಳಿ. ಇಟಲಿಯ ರಿನೈಸನ್ಸ್ಗೆ ಕಾರಣ ಆದಂತಹ ನಿಕೋಲೋ ಮಚೈವೆಲ್ಲಿ ಅನ್ನುವಂಥವನಿಗೆ ಕಂಪೇರ್ ಮಾಡ್ತಾರೆ, ಹಲವಾರು ಬಾರಿ ಕಂಪೇರ್ ಮಾಡಿದ್ದಾರೆ. ಇವನು ನಿಕೋಲೋ ಮಚೈವೆಲ್ಲಿ ಅನ್ನುವಂಥವನು ಇವನೊಂದು ಬುಕ್ ಬರೆದಿದ್ದಾನೆ. ಏನಂತ ಬುಕ್ ಬರೆದಿದ್ದಾನೆ ಅಂತಂದರೆ ಅದು ದ ಪ್ರಿನ್ಸ್ ಅನ್ನುವಂತಹ ಒಂದು ಬುಕ್ ಬರೆದಿದ್ದಾನೆ. ಸೊ ಇವನು ಬರೆದಿದ್ದಾನೇನಲ್ಲ, ಇವನು ಏನೋ ಒಂದು ಕಾನ್ಸೆಪ್ಟ್ಗಳೇನಿದೆಯಲ್ಲ ಸಿಮಿಲರ್ ಆಗಿದೆ ಅಂತ ಹೇಳಿ ಕಂಪೇರ್ ಮಾಡ್ತಾರೆ ಚಾಣಕ್ಯ ಅಥವಾ ಯಾರ್ದು ಕೌಟಿಲ್ಯನದು. ನಮಗೆ ಈ ಅರ್ಥಶಾಸ್ತ್ರದ ಬುಕ್ಕು ಸಿಕ್ಕಿರಲಿಲ್ಲ, ಸಾಕಷ್ಟು ಹುಡುಕಿದ್ರು ಅದು ಸಿಕ್ಕಿರಲಿಲ್ಲ. ಆದರೆ 1905ನಲ್ಲಿ ಅದು ತಾಳೆಗರಿನಲ್ಲಿ ಬರೆದಿರ್ತಕ್ಕಂತಹ ಬುಕ್ಕು ಸಿಗುತ್ತೆ. ಅದು ಯಾರು ಅಂತಂದರೆ ಶ್ಯಾಮಶಾಸ್ತ್ರಿ ಅನ್ನೋನಿಗೆ ಇದು ಸಿಗುತ್ತೆ. ಶ್ಯಾಮಶಾಸ್ತ್ರಿ ಅನ್ನೋರಿಂದ ನೋಡ್ರಿ ಎಷ್ಟು ದೊಡ್ಡ ಟೆಕ್ಸ್ಟು ನಮಗೆ ಸಿಕ್ಕಿದೆ. ಆ ಎಡಿಷನ್ 1905ನಲ್ಲಿ ಸಿಕ್ಕಿದಂಥ ಎಡಿಷನ್ನು ಸುಮಾರು 250 ಸಿ ಅಂದರೆ 250ನೇ ಇಸ್ವಿನಲ್ಲಿ AD ಈ ಟೈಮ್ನಲ್ಲಿ ಸಿಕ್ಕಿದ್ದಂಥದ್ದು ಏನಾಗಿದೆ ನಮಗೆ ಈಗ ದೊರಕಿದೆ. ಅದರಲ್ಲಿರುವಂತಹ ಕಾನ್ಸೆಪ್ಟ್ಗಳು ಏನಾಗಿದೆ ಸಿಕ್ಕಿದೆ. ಇದು ಆಲ್ದೋ ಅವನು ಕೌಟಿಲ್ಯ ಬರೆದಂಥ ಒರಿಜಿನಲ್ ಅಲ್ಲದೇ ಇದ್ರೂ ಕೌಟಿಲ್ಯ ಅಥವಾ ಚಾಣಕ್ಯ ಹೇಳ್ದಂತಹ ಹಲವಾರು ಸಂಗತಿಗಳು ಡೈರೆಕ್ಟಾಗಿ ಇದರಲ್ಲಿದೆ ಅಂತೇಳಿ ಒಪ್ಕೊಂಡಿದ್ದಾರೆ. ಸೊ ಕೌಟಿಲ್ಯಂದೇ ಅಂತ ಹೇಳಿ ಇದನ್ನು ಒಪ್ಕೊಂಡಿದ್ದಾರೆ. ಈ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಏನೇನಿದೆ, ಹಲವಾರು ರಾಜರುಗಳ ಬಗ್ಗೆ ಇದೆ, ರೂಲರ್ಸ್ಗಳ ಬಗ್ಗೆ ಇದೆ. ಅದಾದಮೇಲೆ ಒಂದು ಗೌರ್ಮೆಂಟ್ನ ಹೆಂಗೆ ನಡೆಸಬೇಕು, ಎಷ್ಟು ಮಟ್ಟಿಗೆ ಎಫಿಷಿಯೆಂಟಾಗಿ ಹೆಂಗೆ ನಡೆಸಬೇಕು, ಮತ್ತು ಯುದ್ಧಗಳನ್ನು ಯಾವ ರೀತಿ ನಡೆಸಬೇಕು, ಮತ್ತು ಮಿಲಿಟರಿ ಟ್ಯಾಕ್ಟಿಕ್ಸ್ಗಳು ಯಾವ ರೀತಿ ಗೆಲ್ಲಬೇಕು ಅದ್ರ ಬಗ್ಗೆ ಒಂದು ಟ್ಯಾಕ್ಟಿಕ್ಸ್ಗಳಿದ್ದು, ಒಂದು ತಂತ್ರಗಳು. ಅದಾದ ನಂತರ ಲಾ ಬಗ್ಗೆ, ಕಾನೂನು ಬಗ್ಗೆ ಇತ್ತು, ಜೈಲುಗಳ ಬಗ್ಗೆ ಇದೆ. ಅದಾದ ನಂತರ ಟ್ಯಾಕ್ಸ್ಗಳನ್ನು ಎಷ್ಟು ಕಲೆಕ್ಟ್ ಮಾಡಬೇಕು, ಇರಿಗೇಷನ್ ಬಗ್ಗೆ ಇದೆ. ನೋಡಿ ಎಷ್ಟೆಲ್ಲ ಟಾಪಿಕ್ಗಳನ್ನ ಆಗಲೇ ಬರೆದಿದ್ದಾನೆ. ಅದಾದ ನಂತರ ಅಗ್ರಿಕಲ್ಚರ್ ಬಗ್ಗೆ ಇದೆ. ಅದಾದ ನಂತರ ಮೈನಿಂಗ್ ಬಗ್ಗೆ ಇದೆ. ಅದಾದ ನಂತರ ಕೋಟೆಗಳನ್ನು ಹೇಗೆ ಸ್ಟ್ರಾಂಗ್ ಮಾಡಬೇಕು, ಫೋರ್ಟಿಫಿಕೇಷನ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಕಾಯಿನ್ಗಳನ್ನು ಪ್ರಿಂಟ್ ಮಾಡೋದ್ರ ಬಗ್ಗೆ, ಕಾಯಿನೇಜ್ ಬಗ್ಗೆ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಇದೆ. ನೋಡಿ ಎಷ್ಟೆಲ್ಲ ಇದನ್ನು ಕವರ್ ಮಾಡಿದ್ದಾನೆ. ವ್ಯಾಪಾರ ವಹಿವಾಟುಗಳ ಬಗ್ಗೆ ಇದೆ, ಹೇಗೆ ಅಡ್ಮಿನಿಸ್ಟ್ರೇಷನ್ ಮಾಡೋದು ಅನ್ನೋದ್ರ ಬಗ್ಗೆ ಇದೆ. ಅದಾದಮೇಲೆ ಹೇಗೆ ಸ್ಪೈಸ್ ಅಂತಂದರೆ ಗೂಢಾಚಾರಿಗಳನ್ನು ಇಟ್ಟು ಹೇಗೆ
ಹೇಗೆ ಅವರಿಂದ ಮಾಹಿತಿಯನ್ನು ಪಡಿಬೇಕು, ಅದನ್ನು ಯಾವ ರೀತಿ ಅನಲೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಇದು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಇದೆ ಅನ್ನೋದು ಒಂದು ವಿಶೇಷ ಸಂಗತಿಯಾಗಿದೆ. ಇವನು ಕೌಟಿಲ್ಯ ಏನು ಹೇಳಿದಾನಲ್ಲ, ಈ ಐಡಿಯಾಗಳೇನಿದೆಯಲ್ಲ ಇವು ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ ಆಗಿದೆ. ಇವನು ಎಲ್ಲೂ ಕೂಡ ಸೆಂಟಿಮೆಂಟ್ ಆಗಿಲ್ಲ, ನಾಟ್ ಸೆಂಟಿಮೆಂಟಲ್ ಐಡಿಯಾಗಳು ಎಲ್ಲೂ ಇಲ್ಲ, ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ ಆಗಿದೆ. ಒಂದು ಫ್ಯಾಮಿಲಿನ ಸಾಯಿಸಬೇಕು ಅಂತಂದರೆ ಯಾವಾಗ ಸಾಯಿಸಬೇಕು, ಹೇಗೆ ಸೀಕ್ರೆಟ್ ಏಜೆಂಟ್ಸ್ನ ಹೇಗೆ ಮೇಂಟೈನ್ ಮಾಡಬೇಕು, ಯಾವಾಗ ಸಾಯಿಸಬೇಕು, ಮರ್ಡರ್ಗಳನ್ನ ಯಾವಾಗ ಮಾಡಬೇಕು, ಯಾವಾಗ ಗೂಢಚಾರಿಗಳನ್ನ ಬಿಟ್ಟು ನಮ್ಮ ಮಿನಿಸ್ಟರ್ಗಳು ಏನಿರ್ತಾರಲ್ಲ ಅವರಿಗೆ ಗೂಢಚಾರಿಗಳನ್ನ ಬಿಟ್ಟು ಯಾವ ರೀತಿ ಇದು ಮಾಡಬೇಕು. ಸೊ ಈ ರೀತಿ ಏನಂತಂದರೆ ಭಾಳಷ್ಟು ಮಟ್ಟಿಗೆ ಪ್ರಾಕ್ಟಿಕಲ್ ಆಗಿ ಒಂದು ನಾನ್ ಸೆಂಟಿಮೆಂಟಲ್ ಆಗಿರುವಂತಹ ಗ್ರಂಥ ಇದು. ಕೌಟಿಲ್ಯ ಹೇಳೋದು ಡೆಮಾಕ್ರಸಿನ ಹೇಳಲ್ಲ, ಕೌಟಿಲ್ಯ ಹೇಳೋದು ಪೆಟರ್ನಲ್ ಡಿಸ್ಪೋಟಿಸಮ್ ಅಂತ ಹೇಳ್ತಾರೆ. ಡಿಸ್ಪೋಟಿಸಮ್ ಅಂತಂದರೆ ಪ್ರಭುತ್ವ, ಒಬ್ಬ ಸಿಂಗಲ್ ಅಧಿಕಾರಿ ರಾಜನ ಹತ್ರ ಇರುವಂತಹ ಪ್ರಭುತ್ವವನ್ನು ಅವನು ಹೇಳ್ತಾನೆ, ಅದನ್ನು ಪೆಟರ್ನಲ್ ಡಿಸ್ಪೋಟಿಸಮ್ ಅಂತ ಹೇಳಿ ಕರೀತಾರೆ. ಒಬ್ಬ ರಾಜನ ಕರ್ತವ್ಯಗಳು ಏನೇನು ಇರುತ್ತೆ, ಸೊ ಇಷ್ಟೆಲ್ಲದನ್ನು ಕೂಡ ಈ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಸಿಗತ್ತೆ. ಒಂದು ಫೇಮಸ್ ಸೇಯಿಂಗ್ ಇದೆ ಕೌಟಿಲ್ಯನದು, ಏನಂತಂದರೆ ದ ಹ್ಯಾಪಿನೆಸ್ ಆಫ್ ದ ಸಬ್ಜೆಕ್ಟ್ ಈಸ್ ದ ಹ್ಯಾಪಿನೆಸ್ ಆಫ್ ದ ಕಿಂಗ್ ಆ್ಯಂಡ್ ದೇರ್ ವೆಲ್ಫೇರ್ ಈಸ್ ಹಿಸ್ ವೆಲ್ಫೇರ್ ಅಂತ ಹೇಳಿ, ಹಿಸ್ ಓನ್ ಪ್ಲೆಜರ್ ಈಸ್ ನಾಟ್ ಈಸ್ ಗುಡ್ ಬಟ್ ದ ಪ್ಲೆಜರ್ ಆಫ್ ಹಿಸ್ ಸಬ್ಜೆಕ್ಟ್ ಈಸ್ ಗುಡ್ ಅಂತಂದರೆ ರಾಜನ ಒಂದು ಕರ್ತವ್ಯ, ರಾಜನ ಒಂದು ಮನೋಭಾವ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಇದು ಹೇಳ್ತಾನೆ. ಅವನ ಸಂತೋಷ, ಅವನ ಅಂಡರ್ ಏನು ರೂಲ್ ಮಾಡ್ತಾ ಇರ್ತಾನಲ್ಲ ಅವರ ಪ್ರಜೆಗಳ ಸಂತೋಷವೇ ಅವನ ಸಂತೋಷ ಆಗಿರಬೇಕು, ಪ್ರಜೆಗಳಿಗೆ ಒಳ್ಳೆಯದಾಗುತ್ತೆ ಅಂತಂದರೆ ಅದು ಅವನ ಒಳ್ಳೆಯತನ ಅಂತೇಳಿ ಅದನ್ನು ಅವನು ತಿಳ್ಕೊಳ್ಬೇಕು ಅಂತ ಹೇಳಿ ಚಾಣಕ್ಯರ ಇದು ಒಂದು ಫೇಮಸ್ ಸೇಯಿಂಗ್. ಇದಾದ ನಂತರ ನಾವು ಮೆಗಸ್ತನಿಸ್ ಇಂಡಿಕಾ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಮೆಗಸ್ತನಿಸ್ ಇಂಡಿಕಾ ಯಾರು ಬರೆದಿರೋದು? ಮೆಗಸ್ತನಿಸ್ ಬರೆದಿರೋದು. ಮೆಗಸ್ತನಿಸ್ ಅಂಬಾಸಿಡರು. ಯಾರ ಅಂಬಾಸಿಡರ್ ಅಂತಂದರೆ ಗ್ರೀಕ್ನ ಒಬ್ಬ ರಾಜ ಏನಿದಾನಲ್ಲ ಸೆಲೆಕಸ್ ನಿಕ್ಟರ್ ಅನ್ನೋನ ಅಂಬಾಸಿಡರ್ ಅಂತ ಆಲ್ರೆಡಿ ನಾವು ನೋಡಿದ್ವಿ, ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಈ ಮೆಗಸ್ತನಿಸ್ ಏನು ಮಾಡ್ತಾನೆ, ಇವನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬರ್ತಾನೆ. ಬಂದು ಅವನು ಎಲ್ಲಿರ್ತಾನೆ ಅಂತಂದರೆ ಈ ಪಾಟಲಿಪುತ್ರ ಏನಿದೆಯಲ್ಲ, ಈ ಚಂದ್ರಗುಪ್ತ ಮೌರ್ಯ ಎಲ್ಲಿರ್ತಾನೆ ಅವಾಗ ಅಂದರೆ ಪಾಟಲಿಪುತ್ರ ಈ ರೀಜನಲ್ಲಿ ಇರ್ತಾನೆ. ಈ ಕ್ಯಾಪಿಟಲ್ ಮೌರ್ಯನ್ ಕ್ಯಾಪಿಟಲ್ ಆಗಿರುತ್ತೆ ಪಾಟಲಿಪುತ್ರ, ಇಲ್ಲಿಗೆ ಬಂದಿರ್ತಾನೆ ಅವನು. ನಾವು ಆಲ್ರೆಡಿ ನೋಡಿದ್ವಿ ಮೆಗಸ್ತನಿಸ್ ಏನು ಬರೆದಿದ್ದಾನಲ್ಲ ಇಂಡಿಕಾ ಅನ್ನುವಂಥದ್ದು, ಇದು ನಮಗೆ ಒರಿಜಿನಲ್ ಟೆಕ್ಸ್ಟ್ ಸಿಕ್ಕಿಲ್ಲ. ಆದರೆ ಇದೇನು ಇದರ ಕೆಲವು ಫ್ರ್ಯಾಗ್ಮೆಂಟ್ಸ್ಗಳು, ಕೆಲವು ತುಣುಕುಗಳು, ಕೆಲವು ಭಾಗಗಳು ಎಲ್ಲಿ ನಮಗೆ ಗ್ರೀಕ್ನ ಕೆಲವು ಬುಕ್ಕುಗಳಲ್ಲಿ ಮತ್ತು ಲ್ಯಾಟಿನ್ನ ಕೆಲವು ಬುಕ್ಕುಗಳಲ್ಲಿ ಸಿಗುತ್ತೆ ಅಂತ ನಾವು ಆಲ್ರೆಡಿ ನೋಡಿದ್ವಿ. ಆ ಗ್ರೀಕ್ನ ಬುಕ್ಕುಗಳಲ್ಲಿ ನೋಡೋದಾದರೆ ಡಿಯೋಡೋರಸ್ ಅನ್ನುವಂಥವನದ್ರಲ್ಲಿ ಅಲೆಕ್ಸಾಂಡರ್ ಏನು ಇಂಡಿಯಾಗೆ ಒಂದು ಕ್ಯಾಂಪೇನ್ ಮಾಡ್ತಾನಲ್ಲ, ಇಂಡಿಯಾನ ಕಂಕ್ವರ್ ಮಾಡಬೇಕು ಅಂತೇಳಿ ಬರ್ತಾನಲ್ಲ, ಅದರ ಬಗ್ಗೆ ಏನು ಇವನು ಬರೆದಿದ್ದಾನೆ. ಅಲೆಕ್ಸಾಂಡರ್ನ ಇಂಡಿಯನ್ ಒಂದು ಕಾಂಕ್ವರ್ ಮಾಡೋದಕ್ಕೆ ಬಗ್ಗೆ ಕ್ಯಾಂಪೇನ್ ಬಗ್ಗೆ ಬರೆದಿದ್ದಾನೆ. ಈ ಒಂದು ಇದೇನಿದೆಯಲ್ಲ ಈ ಡಿಡೋರಸ್ ಇವನ್ರಲ್ಲಿ ಏನು ಕೊಟ್ಟಿದ್ದಾನೆ ಅಂತಂದರೆ ಒಂದು ಇಂಟ್ರೊಡಕ್ಷನ್ನ ಕೊಟ್ಟಿದ್ದಾನೆ, ಜನರಲ್ ಡಿಸ್ಕ್ರಿಪ್ಷನ್ನ ಕೊಟ್ಟಿದ್ದಾನೆ. ಆ ಜನರಲ್ ಡಿಸ್ಕ್ರಿಪ್ಷನ್ ಏನಿದೆಯಲ್ಲ ಆ ಜನರಲ್ ಡಿಸ್ಕ್ರಿಪ್ಷನ್ನು ಯಾವುದರಿಂದ ತೊಗೊಂಡಿದ್ದಾರೆ ಅಂತಂದರೆ ಮೆಗಸ್ತನಿಸ್ ಇಂಡಿಕಾದಿಂದ. ಅದೇ ರೀತಿ ಸ್ಟ್ರಾಬೋ ಅಂತ ನಾವು ತೊಗೊಂಡ್ರೆ ಇವನೊಬ್ಬ ಜಿಯೋಗ್ರಫರ್. ಇವನು ಇಂಡಿಯಾ ಮತ್ತು ಪರ್ಷಿಯಾದ ಜಿಯೋಗ್ರಫಿ ಬಗ್ಗೆ ಇವನೇನು ಮಾಡಿದ್ದಾನೆ, ಅದರಲ್ಲಿ ಅವನ ಬುಕ್ಕಲ್ಲಿ ಬರೆದಿದ್ದಾನೆ. ಅದರಲ್ಲಿ ಕೆಲವು ಭಾಗಗಳನ್ನು ಮೆಗಸ್ತನಿಸ್ನ ಇಂಡಿಕಾ ಅನ್ನೋದರಿಂದ ತೆಗೆದುಕೊಂಡಿದ್ದಾನೆ. ಅದಾದ ನಂತರ ಪ್ಲಿನಿ ಅಂತ ಇವನು ನೋಡೋದಾನೆ, ಇವನು ಲ್ಯಾಟಿನ್ನವನು. ಇವನೇನು ಮಾಡಿದ್ದಾನೆ, ಕೆಲವು ಸೈಟ್ಗಳನ್ನ ಮೆಗಸ್ತನಿಸ್ ಏನು ಬರೆದಿದ್ದಾನಲ್ಲ ಕೆಲವು ಅಬ್ಸರ್ವೇಷನ್ ಅವನ್ನ ಏನು ಮಾಡಿದ್ದಾನೆ ಪ್ಲಿನಿ ಅನ್ನೋನು, ಅವನು ರೋಮನ್ ಸ್ಕಾಲರ್. ಇವನು ಅವನರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾನೆ. ಸೊ ಹೀಗೆ ಹಲವಾರು ಜನ ಆ ಥರ ಇನ್ಕ್ಲೂಡ್ ಮಾಡ್ಕೊಂಡು, ಇನ್ನೊಬ್ಬ ಅರಿಯನ್ ಅಂತ ಹೇಳಿ ಬರ್ತಾನೆ, ಇವನು ಕೂಡ ಅಷ್ಟೇ. ಇವನು ಒಬ್ಬ ಸ್ಟೇಟ್ಸ್ಮೆನ್ ಆಗಿರ್ತಾನೆ, ಒಬ್ಬ ರಾಜಕೀಯ ವ್ಯಕ್ತಿ ಆಗಿರ್ತಾನೆ, ರಾಜಸ್ಥಾನದಲ್ಲಿ ಕೆಲಸ ಮಾಡ್ತಿರ್ತಾನೆ. ಮತ್ತು ಅಷ್ಟೇ ಅಲ್ಲದೆ ಒಬ್ಬ ಸೋಲ್ಜರ್ ಕೂಡ ಆಗಿರ್ತಾನೆ. ಯಾರ ಆಸ್ಥಾನದಲ್ಲಿ ಅಂತಂದರೆ ಅಲೆಕ್ಸಾಂಡರ್ನ ಆಸ್ಥಾನದಲ್ಲಿ. ಅವನು ಕ್ಯಾಂಪೇನ್ ಮಾಡೋದಕ್ಕೆ ಇವನು ಹೋಗಿರ್ತಾನೆ ಅಲೆಕ್ಸಾಂಡರ್ನ ಜೊತೆಗೆ. ಸೊ ಇವನು ಬರೆದಿರೋ ಅಂಥದ್ದು ಅಷ್ಟಲ್ಲದೇ ಇವನು ಅರಿಯನ್ ಅನ್ನುವನು ಇವನು ಅಡ್ಮೈರಲ್ ನಿಯಾರ್ಕಸ್ನ ವಯೋಜ್ಗೂ ಕೂಡ ಹೋಗಿರ್ತಾನೆ. ಇದ್ರ ಬಗ್ಗೆ ಇವನೇನು ಮಾಡಿದ್ದಾನೆ, ಅರಿಯನ್ ಅನ್ನುವನು ಗ್ರಂಥ ಬರೆದಿದ್ದಾನೆ. ಸೊ ಇದರಲ್ಲಿ ಈ ಗ್ರಂಥದಲ್ಲಿ ಮೆಗಸ್ತನಿಸ್ ಇಂಡಿಕಾ ಏನಿದೆಯಲ್ಲ ಇದರ ಹಲವಾರು ಭಾಗಗಳನ್ನ ಇವರಿಷ್ಟು ಜನ ಏನು ಮಾಡಿದ್ದಾರೆ, ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು. ಈ ಇಂಡಿಕಾದಲ್ಲಿ ಆಗಿದ್ರೆ ಏನು ಹೇಳುತ್ತೆ, ಇಂಡಿಕಾದಲ್ಲಿ ಕ್ವಾಡ್ರಿಲ್ಯಾಟ್ರಲ್ ಶೇಪ್ಡ್ ಕಂಟ್ರಿ ಅಂತ ಹೇಳುತ್ತೆ. 3 ಕಡೆ ಓಷನ್ ಇದೆ, ಒಂದು ಕಡೆ ಲ್ಯಾಂಡ್ ಇದೆ, ಲ್ಯಾಂಡಿಂದ ಇದಾಗಿದೆ. ಮತ್ತು ಇಲ್ಲಿರುವಂತಹ
ಏನು ಪ್ರಾಣಿಗಳು, ಪಕ್ಷಿಗಳು, ಆನೆಗಳು, ಕೋತಿಗಳು, ಇದ್ರ ಬಗ್ಗೆ ಎಲ್ಲ ಅಲ್ಲಿ ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ, ಅಗ್ರಿಕಲ್ಚರ್ ಪ್ರೊಡ್ಯೂಸು, ಆಡಳಿತ, ಎಲ್ಲದ್ರ ಬಗ್ಗೆ ಒಂದು ಜಾನಪದ ಕಲೆಗಳು ಎಲ್ಲದ್ರ ಬಗ್ಗೆನೂ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಾದ ನಂತರ ಗ್ರೀಕ್ನಲ್ಲಿ ಏನು ಇಂಡಿಯನ್ಸು ಲಾರ್ಡ್ ಕೃಷ್ಣನನ್ನು ಏನು ಭಾಳ ಪೂಜಿಸ್ತಾ ಇದ್ರಲ್ಲ, ಆ ಲಾರ್ಡ್ ಕೃಷ್ಣನನ್ನು ಗ್ರೀಕ್ನಲ್ಲಿ ಯಾವ ರೀತಿ ಉಲ್ಲೇಖ ಮಾಡಿದ್ದಾರೆ ಅಂತಂದರೆ ಡಿಯೋನಿಸಸ್ ಅಥವಾ ಹರ್ಕ್ಲೆಸ್ ಅನ್ನುವಂತಹ ಒಂದು ಕಂಪ್ಯಾರಿಸನ್ಗೆ ಅವರು ಹೇಳಿದ್ದಾರೆ. ಡಿಯೋನಿಸಸ್ ಅಥವಾ ಹರ್ಕ್ಯುಲಸ್ ಅಂತ ಹೇಳಿ ಅವ್ರ ಕಂಪ್ಯಾರಿಸನ್ಗೆ ಹೇಳಿದ್ದಾರೆ. ಅಷ್ಟಲ್ಲದೇ ಇವರ ಪ್ರಕಾರ ಇಂಡಿಯನ್ಸನ್ನು ಯಾವ ರೀತಿ ಒಂದು ಬಿಂಬಿಸಿದ್ರು ಅಂತಂದರೆ ಭಾಳ ಹಾನೆಸ್ಟ್ ಅನ್ನುವಷ್ಟರ ಮಟ್ಟಿಗೆ ಬಿಂಬಿಸಿದ್ರು. ಅಲ್ಲಿ ಕಳ್ತನ ಆಗಲಿ ಈ ಥರ ಸುಲಿಗೆ ಆಗಲಿ ಆಗ್ತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ ಅಂತ ಹೇಳಿ ಅದನ್ನು ಹೇಳಿದರು. ಒಂದು ಒಳ್ಳೆ ಗ್ರೇಟ್ ಕ್ಯಾರೆಕ್ಟರ್ ಇರುವಂಥವ್ರು ಅಷ್ಟೇ ಅಲ್ಲ, ಒಂದು ಒಳ್ಳೆ ಮಾರಲ್ ವ್ಯಾಲ್ಯೂಸ್ನ ಅಳವಡಿಸ್ಕೊಂಡಿರುವಂಥವ್ರು ಇಂಡಿಯನ್ಸ್ ಅಂತ ಹೇಳಿ ಇದರಲ್ಲಿ ಹೇಳ್ತಾರೆ. ಮೆಗಸ್ತನೀಸ್ಗೆ ಆಶ್ಚರ್ಯ ಆಗಿಬಿಟ್ಟಿರುತ್ತೆ ಇಂಡಿಯನ್ ಲ್ಯಾಂಡನ್ನು ನೋಡಿ, ಯಾಕೆಂದರೆ ಅಷ್ಟು ಸಂಪದ್ಭರಿತ ಆಗೋಗಿರುತ್ತೆ ಇದು ಲ್ಯಾಂಡ್. ಅಲ್ಲಿ ಅವನು ಏನಂತ ಹೇಳ್ತಾನೆ ಮೆಗಸ್ತನೀಸ್ ಅಂತಂದರೆ, ಫೆಮೈನ್ ಅನ್ನೋದು, ಬರ ಅನ್ನೋದು ಈ ನಾಡಿಗೆ ಬರೋದೇ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಹೇಳ್ತಾನೆ. ಇಲ್ಲಿ ಸ್ಕೇರ್ಸಿಟಿ ಅನ್ನೋದೇ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಅದರಲ್ಲಿ ಬರೆದಿದ್ದಾನೆ. ಅಲ್ಲಿ ಫುಡ್ ಆಗಲಿ ಅಥವಾ ಅಲ್ಲಿ ಒಂದು ಅಗ್ರಿಕಲ್ಚರ್ ಆಗಲಿ ಎಲ್ಲವೂ ಕೂಡ ಭಾಳ ಸಮೃದ್ಧವಾಗಿದೆ ಅನ್ನುವಂಥದ್ದನ್ನು ಭಾಳ ಚೆನ್ನಾಗಿ ಹೇಳಿದ್ದಾನೆ. ಯುದ್ಧ ಆಡ್ತಾ ಇದ್ದಿದ್ದು ಅವರು ಅಗ್ರಿಕಲ್ಚರ್ ಲ್ಯಾಂಡ್ಗಳನ್ನೆಲ್ಲ ಡೆಸ್ಟ್ರಾಯ್ ಮಾಡ್ತಾ ಇರಲಿಲ್ಲ, ಅಂಥ ಮಣ್ಣನ್ನು ಇದು ಮಾಡ್ತಾ ಇರಲಿಲ್ಲ, ಅದನ್ನು ಅದ್ರ ಮೇಲೆ ಯುದ್ಧ ಮಾಡ್ತಿರಲಿಲ್ಲ. ಯುದ್ಧ ಮಾಡೋದಕ್ಕೆ ಸಪ್ರೇಟಾಗಿ ಒಂದು ಫೀಲ್ಡಲ್ಲಿ ಯುದ್ಧ ಮಾಡ್ತಾಯಿದ್ರು. ಸೊ ಇದು ಒಂದು ರೀತಿ ಅವರ ಪ್ರಿನ್ಸಿಪಲ್ನ ತೋರಿಸುತ್ತೆ ಅಂತ ಹೇಳ್ತಾ ಇದ್ದಾನೆ. ಯುದ್ಧ ಮಾಡಬೇಕಾದ್ರೂ, ಯುದ್ಧ ನಡಿಬೇಕಾದ್ರೂ ಕೂಡ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ ಏನು ಕೃಷಿ ಆಧಾರಿತ ಏನು ಆ್ಯಕ್ಟಿವಿಟೀಸ್ ಚಟುವಟಿಕೆಗಳು ನಡೀತಾ ಇರ್ತಿದ್ವು ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡ್ತಾನೆ. ಸೊ ಇದೊಂದು ರೀತಿ ಬಹಳ ಪ್ರಿನ್ಸಿಪಲ್ಡ್ ಮತ್ತು ಮಾರಲ್ ಆಗಿತ್ತು ಅಂತ ನೇಷನ್ ಅಂತೇಳಿ ಮೆಗಸ್ತನೀಸ್ ಇಂಡಿಕಾದಲ್ಲಿ ಹೇಳ್ತಾನೆ. ನಾವು ಇದನ್ನು ಎಲ್ಲದನ್ನು ಹೊಗಳಿನೇ ಬರೆದುಬಿಟ್ಟಿದ್ದಾನೆ ಇಂಡಿಕಾನ. ಸೊ ಇದರಲ್ಲಿ ಮೇಜರಾಗಿ ನಾವು ನೋಡೋದಾದರೆ ಇವನು ಯಾವುದನ್ನು ಕ್ರಿಟಿಕ್ಕಾಗಿ ನಾವು ಮಾಡಿಲ್ಲ, ಯಾವುದನ್ನು ಕ್ರಿಟಿಸೈಸ್ ಮಾಡಿಲ್ಲ. ಇವನು ಫೋಕ್ನೇ ಆಗಲಿ ಏನನ್ನೇ ಆಗಲಿ ಕ್ರಿಟಿಸೈಸ್ ಮಾಡ್ದಲ್ಲೇ ಡೈರೆಕ್ಟಾಗಿ ಅದನ್ನು ಏನಿದೆಯೋ ಅದನ್ನು ಯಥಾವತ್ತಾಗಿ ಒಪ್ಕೊಂಡಿದ್ದಾನೆ ಅನ್ನುವಂಥದ್ದು. ಅನ್ಕ್ರಿಟಿಕಲ್ ಅಕ್ಸೆಪ್ಟೆನ್ಸ್ ಅಂತ ಹೇಳಿ ಕರಿಬೋದು. ಅಂದರೆ ಭಾರತೀಯ ಒಂದು ಜನಪದವನ್ನು, ಜನತೆಯನ್ನು, ಸಂಸ್ಕೃತಿಯನ್ನು ಅಷ್ಟರ ಮಟ್ಟಿಗೆ ಒಪ್ಕೊಂಡಿದ್ದಾನೆ. ಅಷ್ಟರ ಜೊತೆಗೇ ಇಂಡಿಯನ್ ಕಲ್ಚರ್ ಏನಿದೆಯಲ್ಲ, ಈ ಇಂಡಿಯನ್ ಕಲ್ಚರ್ನ ಎಷ್ಟು ಮಟ್ಟಿಗೆ ಅಂತಂದರೆ ಗ್ರೀಕ್ನ ಸ್ಟ್ಯಾಂಡರ್ಡ್ನ ಏನಿದೆಯಲ್ಲ ಅದರ ಜೊತೆ ಅದಕ್ಕೆ ತಕ್ಕಾಗೆ ಇದು ಡಿಸ್ಟಿಂಕ್ಟಾಗಿ, ಇದು ಒಂದು ವೈವಿಧ್ಯಮಯವಾಗಿ ಪರಿಪೂರ್ಣವಾಗಿದೆ ಅನ್ನುವಷ್ಟರ ಮಟ್ಟಿಗೆ ಇವನು ಹೇಳ್ತಾನೆ. ಮೆಗಸ್ತನೀಸ್ ಇನ್ನೂ ಏನು ಐಡೆಂಟಿಫೈ ಮಾಡಿರ್ತಾನೆ, ಇನ್ನೂ 2 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಅಂತಂದರೆ, ಇನ್ನೂ 2 ಇಂಪಾರ್ಟೆಂಟ್ ಅಂಶಗಳು ಅಂತಂದರೆ ಅದು ಕ್ಯಾಸ್ಟ್ ಸಿಸ್ಟಮ್ಮು. ಆ ಕ್ಯಾಸ್ಟ್ ಸಿಸ್ಟಮ್ನಲ್ಲಿ, ಇಂಡಿಯನ್ ಕ್ಯಾಸ್ಟ್ ಸಿಸ್ಟಮ್ನಲ್ಲಿ ಎಂಡೋಗಮಿ ಅಂದರೆ ವಿತಿನ್ ಕ್ಯಾಸ್ಟೇ ಮದುವೆ ಆಗೋಂಥದ್ದು ಎಂಡೋಗಮಿ. ಅದಾದಮೇಲೆ ಅವನ ಏನು ಅವರ ವಂಶ ಏನು ಮಾಡ್ತಾ ಇರ್ತಲ್ಲ, ಪೂರ್ವಜರು ಏನು ಮಾಡ್ತಾ ಇರ್ತಾರೆ ಅದೇ ಕೆಲಸನೇ ಮಾಡಬೇಕು ಅನ್ನುವಂಥದ್ದು ಹೆರಿಡಿಟರಿ ಆಕ್ಯುಪೇಷನ್ ಏನಿದೆಯಲ್ಲ ಇದ್ರ ಬಗ್ಗೆನೂ ಕೂಡ ಅವನು ಐಡೆಂಟಿಫಿಕೇಷನ್ ಮಾಡ್ತಾನೆ. ಸ್ಟ್ರಾಬೋ ಅಂತ ಹೇಳಿ ನಾವು ನೋಡೋದಲ್ಲ, ಅವನು ಕೂಡ ಬರೆದಿರೋದ್ರಲ್ಲಿ ಅವನು ತಪ್ಪು ಬರೆದಿದ್ದಾನೆ ಹಲವಾರು. ಏನಂತಂದರೆ ಇಂಡಿಯನ್ಸಿಗೆ ರೈಟಿಂಗ್ ಬಗ್ಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಬರೆದಿದ್ದಾನೆ ಸ್ಟ್ರಾಬೋ ಅನ್ನುವಂಥವನು. ಸೊ ಇವೆಲ್ಲ ಏನೋ ಕೆಲವು ತಪ್ಪುಗಳಿದೆ, ಅಡಗಿದೆ. ಮತ್ತು ಸ್ಮೆಲ್ಟಿಂಗ್ ಬಗ್ಗೆ ಗೊತ್ತಿರಲಿಲ್ಲ ಅವರಿಗೆ. ಅದಾದಮೇಲೆ ಅವರು ವೈನ್ ಕುಡಿತಾ ಇರಲಿಲ್ಲ ಅಂತ ಹೇಳಿ. ಸೊ ಈಗ ಈ ರೀತಿ ಹಲವಾರು ಅಂಶಗಳನ್ನ ಹಾಕಿದ್ದಾರೆ. ಯಾಕೆಂದರೆ ಇದು ಡೈರೆಕ್ಟ್ ನಾಲೆಜ್ ಆಗಿರೋದಿಲ್ಲ, ಅವರು ಯಾರೋ ಬರೆದಿರೋದನ್ನು ನೋಡಿ ಮತ್ತೆ ಅದನ್ನು ಕಾಪಿ ಮಾಡಿ ಬರೆದಿರ್ತಾರಲ್ಲ. ಸೊ ಹಾಗಾಗಿ ವಿ ಕೆನಾಟ್ ಸೇ ದಿಸ್ ಈಸ್ ದ ಅಲ್ಟಿಮೇಟ್ ಟ್ರೂತ್, ಅದೇನೇ ಸತ್ಯ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಆದ್ರೂ ಈ ಮೆಗಸ್ತನೀಸ್ ಇಂಡಿಕಾ ಅನ್ನುವಂಥದ್ದು ಏನಿದೆಯಲ್ಲ ಇದು ಭಾಳಷ್ಟು ಇನ್ಫಾರ್ಮೇಷನ್ ಕೊಡುತ್ತೆ ಮೌರ್ಯನ್ ಡೈನಾಸ್ಟಿ ಬಗ್ಗೆ. ಬಟ್ ಆದರೆ ಕೌಟಿಲ್ಯನ ಅರ್ಥಶಾಸ್ತ್ರ ಭಾಳ ನೀಟಾಗಿ ಡೀಟೇಲಾಗಿ ನಮಗೆ ಅದರ ಡೈನಾಸ್ಟಿ ರಾಜವಂಶದ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಈಗ ಮೌರ್ಯನ್ ಡೈನಾಸ್ಟಿ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೌರ್ಯನ್ ಡೈನಾಸ್ಟಿನಲ್ಲಿ ಯಾರ್ಯಾರಿದ್ದರು, ಯಾರಿಂದ ಸ್ಟಾರ್ಟ್ ಆಯಿತು, ಹೇಗೆ ಅದು ಡೆವಲಪ್ ಆಯಿತು, ಹೇಗೆ ಎಕ್ಸ್ಪ್ಯಾಂಡ್ ಆಯಿತು ಅನ್ನೋದನ್ನು ನಾವು ಸ್ಟಡಿ ಮಾಡೋಣ. ಮೌರ್ಯನ್ ಡೈನಾಸ್ಟಿ ಫೌಂಡರ್ ಯಾರು ಅಂತಂದರೆ ಅವನು ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯನ ಕಾಲ ನಾವು ಆಲ್ರೆಡಿ ನೋಡಿದ್ವಿ. 324
ಅಥವಾ 321ರಿಂದ 297 ಬಿ ಸಿ ತನಕ ಅಂಥೇಳಿ. ಇವನೇನು ಮಾಡ್ತಾನೆ, ನಂದಾಸ್ ಅಂತ ಮುಂಚೆ ಆಳ್ವಿಕೆ ಮಾಡ್ತಾ ಇರ್ತಾರೆ. ನಂದಾಸ್ ಅವರಿಂದ ಏನು ಮಾಡ್ತಾನೆ, ಅವನು ಆರ್ಮಿನ ತಗೊತಾನೆ, ಅವ್ರನ್ನ ಸೋಲಿಸಿ ಅವರ ಒಂದು ಸೈನ್ಯವನ್ನು ಪಡ್ಕೊಂಡು ಈ ಸೈನ್ಯದ ಸಹಾಯದಿಂದ ಇಡೀ ನಾರ್ತ್ ಇಂಡಿಯಾ, ನಾರ್ತ್ ವೆಸ್ಟು, ಸೌತು, ಆಯಿತಾ, ಸೌತ್ ವೆಸ್ಟು ಎಲ್ಲ ಕಡೆ ಕಾಂಕ್ವೈರ್ ಮಾಡಿಬಿಡ್ತಾನೆ. ಈಸ್ಟು ಎಲ್ಲ ಕಡೆ ಕಾಂಕ್ವೈರ್ ಮಾಡ್ತಾನೆ. ಇವನೊಂದು ಭಾಳ ದೊಡ್ಡ ಮಟ್ಟಕ್ಕೆ ಇವನು ಮೌರ್ಯನ್ ಡೈನಾಸ್ಟಿನ ಬೆಳೆಸ್ತಾನೆ. ನಾವು ಆಲ್ರೆಡಿ ಗಮನಿಸಿದ್ವಿ, ಮೌರ್ಯ ಅನ್ನುವಂಥದ್ದು ಲೋ ಕಾಸ್ಟ್ ಅಂತ ಹೇಳಿ ಕೆಲವು ಕಡೆ ಇದೆ. ಬುದ್ಧಿಸ್ಟ್ ಟೆಕ್ಸ್ಟ್ಗಳಲ್ಲಿ ಶಕ್ಯ ಕ್ಲಾನಿಂದ ಬರ್ತಾರೆ ಅಂತ ಹೇಳಿ ಹೇಳ್ತಾರೆ. ಬ್ರಾಹ್ಮಣಿಕಲ್ ಟೆಕ್ಸ್ಟಲ್ಲಿ ಏನೋ ಶೂದ್ರಸ್, ಅವರು ಮೂಲ ಶೂದ್ರ ಅಂತ ಹೇಳಿ ಹೇಳ್ತಾರೆ. ಸೊ ಹೀಗೆ ಹಲವಾರು ಕಡೆ ಬೇರೆ ಬೇರೆ ಇದು ಬರುತ್ತೆ. ವಿಷ್ಣು ಪುರಾಣದಲ್ಲಿ ಚಂದ್ರಗುಪ್ತ ಮೌರ್ಯ ಏನು ಇವನು ಅದು ಕೆಳಗಡೆ ವೃಷಾಲ ಅಂತ ಹೇಳಿ ಕರೀತಾರೆ. ವೃಷಾಲ ಅಂತಂದರೆ ಹಂಟರ್, ಬೇಟೆ ಆಗ್ತಾರಲ್ಲ ಅವರ ಮಗ ಆಗಿದ್ದ ಅಂತ ಹೇಳಿದೆ. ಅಂದರೆ ವಿಷ್ಣು ಪುರಾಣದಲ್ಲಿ ಏನಿದೆ, ಚಂದ್ರಗುಪ್ತ ಏನಿದಲ್ಲ, ಈ ಚಂದ್ರಗುಪ್ತ ಇವನು ಯಾರ ಮಗ, ಇವನು ನಂದಾಸ್ ಜೊತೆ ಅಸೋಸಿಯೇಟ್ ಆಗಿದ್ದ. ಅಂದರೆ ನಂದ ಕಿಂಗ್ಡಮ್ ಏನಿತ್ತಲ್ಲ ಅವ್ರಿಗೆ ರಿಲೇಟಿವ್ ಆಗಿದ್ದ. ಇವನು ನಂದ ರಾಜ ಒಬ್ಬ ಇರ್ತಾನೆ, ಅವನ ಹೆಸರು ಸರ್ವಾರ್ಥ ಸಿದ್ಧಿ ಅಂತಕ್ಕಂಥ ಒಬ್ಬ ನಂದ ರಾಜ ಇರ್ತಾನೆ. ಮತ್ತು ಮೂರ ಅನ್ನುವಂಥ ಇವಳು ವೃಷಾಲ ಅಂತಂದರೆ ಬೇಟೆಗಾರನ ಮಗಳಾಗಿರ್ತಾಳೆ ಮೂರನು. ಇವರಿಗೆ ಹುಟ್ಟಿರುವಂಥ ಮಗನೇ ಏನು ಚಂದ್ರಗುಪ್ತ ಮೌರ್ಯ ಅಂಥೇಳಿ ಏನು ವಿಷ್ಣು ಪುರಾಣದಲ್ಲಿ ಇದೆ. ಸೊ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಈಗ ಚಂದ್ರಗುಪ್ತ ಮೌರ್ಯ ಏನೇನು ಮಾಡ್ದ, ಯಾವ ರೀತಿ ಏನೇನಾಯಿತು ಅನ್ನೋದನ್ನು ನೋಡೋಣ. ಸೊ ಅದಕ್ಕಿಂತ ಮೊದಲು ಚಂದ್ರಗುಪ್ತ, ಈಗ ಈ ಮೌರ್ಯನ್ ಡೈನಾಸ್ಟಿನಲ್ಲಿದ್ದಂತಹ ಪ್ರಮುಖ ರಾಜರುಗಳ ಬಗ್ಗೆ ಅವರ ಹೆಸರುಗಳು, ಅವ್ರ ಕಾಲನ ಫಸ್ಟ್ ತಿಳ್ಕೊಂಡು ಅದಾದಮೇಲೆ ಒಬ್ಬೊಬ್ರದನ್ನೇ ಡೀಟೇಲಾಗಿ ನೋಡೋಣ. ಮೊದಲನೇದಾಗಿ ಫೌಂಡರ್ ಏನು ಚಂದ್ರಗುಪ್ತ ಮೌರ್ಯ, ಇವೊಂದು ಕಾಲ ನೋಡಿದ್ವಿ ಆಲ್ರೆಡಿ. ನೆಕ್ಸ್ಟು ಬಿಂದುಸಾರ ಬರ್ತಾನೆ. ಬಿಂದುಸಾರ 297 ಬಿ ಸಿ ಇಯಿಂದ 273 ಬಿ ಸಿ ತನಕ ಆಳ್ವಿಕೆ ನಡೆಸ್ತಾನೆ. ಬಿಂದುಸಾರ ಚಂದ್ರಗುಪ್ತನ ಮಗ ಆಗಿರ್ತಾನೆ. ಬಿಂದುಸಾರನ ನಂತರ ಬಂದಂಥವನು ಚಕ್ರವರ್ತಿ ಅಶೋಕ. ಇವನು ಅಶೋಕ ಬಿಂದುಸಾರನ ಮಗ ಆಗಿರ್ತಾನೆ. ಇವನ ಕಾಲ 268 ಬಿ ಸಿಯಿಂದ 232. ಮತ್ತು ಈ ಮೌರ್ಯನ್ ಡೈನಾಸ್ಟಿ ಕೊನೆಯ ಕಿಂಗ್, ಲಾಸ್ಟ್ ಕಿಂಗು ಅವನ್ಯಾರು, ಬೃಹದ್ರಥ ಅಂತೇಳಿ. ಇವನು ಕೊನೆಯ ಕಿಂಗ್. ಅಶೋಕ ಆದ ನಂತರ ಸಂಪೂರ್ಣ ಡಿಕ್ಲೈನ್ ಆಗೋಗ್ಬಿಡುತ್ತೆ. ಅಶೋಕ ಆದಮೇಲೆ ಮೌರ್ಯನ್ ಡೈನಾಸ್ಟಿ ಸಂಪೂರ್ಣ ಡಿಕ್ಲೈನ್ ಆಗೋಗ್ಬಿಡುತ್ತೆ. ಈ ಬೃಹದ್ರಥ ಅನ್ನುವಂಥವನ್ನ ಸಾಯಿಸೋದು ಯಾರು ಅಂತಂದರೆ, ಅವನ ಒಂದು ಸೇನಾಧಿಪತಿ ಏನಿರ್ತಾನಲ್ಲ ಅವನ ಹೆಸರು ಪುಷ್ಯಮಿತ್ರ ಶುಂಗ ಅಂತೇಳಿ, ಅದು ಮಿಲಿಟರಿ ಕಮಾಂಡರ್ ಇರ್ತಾನೆ. ಇವನಿಂದ ಸಾಯಿಸಲ್ಪಡ್ತಾನೆ. ಸಾಯಿಸಿದ ಮೇಲೆ ನಂತರ ಶುಂಗ ಡೈನಾಸ್ಟಿ ಸ್ಟಾರ್ಟ್ ಆಗುತ್ತೆ. ಶುಂಗ ಡೈನಾಸ್ಟಿ ಸ್ಟಾರ್ಟ್ ಆಗೋದು 187 ಬಿ ಸಿಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಮೌರ್ಯ ಡೈನಾಸ್ಟಿ ಅಂದ ಕೂಡಲೇ ಇಷ್ಟು 3 ಜನದಂತೂ ನಮಗೆ ಗೊತ್ತಿರಬೇಕು. ಕೊನೆಯ ಕಿಂಗ್ ಬೃಹದ್ರಥ, ಇವನನ್ನು ಸಾಯಿಸಿದ ಮೇಲೆ ಪುಷ್ಯಮಿತ್ರ ಶುಂಗ ಸಾಯಿಸ್ತಾನೆ ಸೇನಾಧಿಪತಿ. ಅದಾದಮೇಲೆ ಶುಂಗ ಡೈನಾಸ್ಟಿ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಚಂದ್ರಗುಪ್ತ ಮೌರ್ಯ, ಬಿಂದುಸಾರ ಮತ್ತು ಅಶೋಕ, ಇವರು 3 ಜನ ಏನೋ ಇವನು ಅಜ್ಜ, ಇವನು ಮಗ, ಇವನು ಮೊಮ್ಮಗ. ಸೊ ನೋಡ್ರಿ ಎಷ್ಟು ಆಳ್ವಿಕೆ ಯಾವ ರೀತಿ ಇದೆ ಅಂತ. ಸೊ ಇವ್ರ ಬಗ್ಗೆ ಒಂದೊಂದೇ ಇವ್ರ ಅಚೀವ್ಮೆಂಟ್ಸ್ನ ನೋಡ್ತಾ ಹೋಗೋಣ. ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನೆ ಅಂತಂದರೆ, ನಂದ ಡೈನಾಸ್ಟಿ ಇರುತ್ತೆ. ಚಂದ್ರಗುಪ್ತ ಮೌರ್ಯ ಅವನು ರಾಜಪತ್ಯನ ವಹಿಸ್ಕೊಳೋದಕ್ಕಿಂತ ಮುಂಚೆ ನಂದ ಡೈನಾಸ್ಟಿ ಇರುತ್ತೆ. ಅದರಲ್ಲಿ ಒಬ್ಬ ರಾಜ ಧನಾನಂದ ಅಂತ ಇರ್ತಾನೆ. ಈ ಧನಾನಂದನ್ನ ಏನು ಮಾಡ್ತಾರೆ, ಅವನು ಕೆಳಗಿಳಿಸಿ ಅವನು ಪಾಟಲಿಪುತ್ರ ಏನಿರುತ್ತಲ್ಲ, ಪಾಟಲಿಪುತ್ರ ಅದನ್ನು ಆಕ್ಯುಪೈ ಮಾಡಿಕೊಂಡು ಅಲ್ಲಿ ರಾಜಾಧಿಪತ್ಯನ ವಹಿಸ್ಕೊತಾನೆ. ಯಾರ ಹೆಲ್ಪಿಂದ ವಹಿಸ್ಕೊತಾನೆ ಅಂತಂದರೆ, ಅವನ ಗುರು ಯಾರು, ಕೌಟಿಲ್ಯ ಆಗಿರ್ತಾನೆ. ಯಾವ ರೀತಿ ಕಾಂಕ್ವೈರ್ ಮಾಡ್ಕೊಂಡು ಬರ್ತಾನೆ ಚಂದ್ರಗುಪ್ತ ಮೌರ್ಯ ಅಂತಂದರೆ, ಫಸ್ಟು ಪಂಜಾಬ್ ಕಡೆಯಿಂದ ಸ್ಟಾರ್ಟ್ ಮಾಡ್ತಾನೆ ಅಂತ ಹೇಳಿದೆ. ಪಂಜಾಬ್ ಕಡೆಯಿಂದ ಸ್ಟಾರ್ಟ್ ಮಾಡಿ ಬರ್ತಾ ಮಗದ ಮೇಯ್ನ್ ಏನಿರುತ್ತಲ್ಲ ಪಾಟಲಿಪುತ್ರ ತನಕ ಬಂದು ಸಂಪೂರ್ಣ ಅವನು ಆಕ್ಯುಪೈ ಮಾಡ್ಕೊಂಡು ಬಿಡ್ತಾನೆ, ಕಾಂಕ್ವೈರ್ ಮಾಡ್ತಾನೆ. ಅದನ್ನು ಅವನ ಗುರು ಹೇಳ್ತಾನೆ, ಒಂದು ತಟ್ಟೆನಲ್ಲಿ ಅನ್ನ ಇಟ್ಟಿದ್ದಾರೆ ಅಂತಂದರೆ ಮಗುಗೆ ತಿನ್ನು ಅಂತಂದರೆ ಮಧ್ಯದಿಂದ ತಿಂದರೆ ತಿನ್ನೋಕ್ಕಾಗಲ್ಲ, ನೀನು ತಿನ್ನಬೇಕು ಅಂದರೆ ಸೈಡಿಂದನೇ ಫಸ್ಟು ಸೈಡಲ್ಲಿ ತಣ್ಣಗಿರುತ್ತೆ, ಇದನ್ನು ತಿನ್ನಬೇಕು. ಅದಾದಮೇಲೆ ಬರ್ತಾ ಮಧ್ಯದಲ್ಲಿ ಏನಿರುತ್ತಲ್ಲ ಅದನ್ನು ತೊಗೊಳ್ಬೇಕು ಅಂತೇಳಿ. ಸೊ ಈ ಒಂದು ಪ್ರಿನ್ಸಿಪಲ್ನ ಏನು ಮಾಡ್ತಾನೆ, ಯೂಸ್ ಮಾಡಿಕೊಂಡು ಇವನು ಎಲ್ಲದನ್ನು ಕಾಂಕ್ವೈರ್ ಮಾಡ್ಕೊತಾನೆ. ಇವನ ಒಂದು ಕಾಲದಲ್ಲಿ ಸ್ಯಾಂಡ್ರೋ ಕೋಟೆಸ್ ಅನ್ನುವಂತಹ ಒಬ್ಬ ಗ್ರೀಕ್ ಸ್ಕಾಲರ್ನು ಕರೆದಿರ್ತಾನೆ ಅಂತ ಉಲ್ಲೇಖಗಳು ಬಂದಿದೆ. ಆ ಸ್ಥಾನಕ್ಕೆ ಕರೆದಿರ್ತಾನೆ ಸ್ಯಾಂಡ್ರೋ ಕೋಟಸ್ ಅನ್ನುವಂಥದ್ದು. ಇದನ್ನು ವಿಲಿಯಂ ಜೋನ್ಸ್ ಏನಿದೆಲ್ಲ ಅವನು ಐಡೆಂಟಿಫೈ ಮಾಡ್ಯಾನೆ, ಡಿಸಿಫರ್ ಮಾಡಿರ್ತಾನಲ್ಲ ಅವನು ಐಡೆಂಟಿಫೈ ಮಾಡ್ಯಾನೆ. ಅದಾದಮೇಲೆ ಇನ್ನು ಕೆಲವು ಗ್ರೀಕ್ನ ನಾವು ಸೋರ್ಸ್ಗಳಿದ್ದಾವೆ, ಯಾವುದು ಮೆಗಸ್ತನಿಸ್, ಇಂಡಿಕಾ, ಅವನ್ನೆಲ್ಲ ನೋಡೋದಾದರೆ ಅದರಲ್ಲಿ ಕೆಲವು ಸಜೆಸ್ಟ್ ಮಾಡ್ತವೆ. ಕೆಲವು ಏನು ಹೇಳ್ತವೆ ಅಂತಂದರೆ,
ಚಂದ್ರಗುಪ್ತ ಮೌರ್ಯ ಮತ್ತು ಅಲೆಕ್ಸಾಂಡರು ಒಂದು ಟೈಮ್ನಲ್ಲಿ ಮೀಟ್ ಆಗಿದ್ರು ಅನ್ನೋಂಥ ಉಲ್ಲೇಖಗಳು ಅದರಲ್ಲಿ ಸಿಗುತ್ತೆ. ಯಾವಾಗ ಅಂತಂದರೆ ಅಲೆಕ್ಸಾಂಡರ್ ಏನು ಇನ್ವೈಟ್ ಮಾಡ್ತಾನಲ್ಲ, ಸುಮಾರು 327 ಅಥವಾ 326 BC ಈ ಟೈಮ್ನಲ್ಲಿ ಮೀಟ್ ಆಗಿದ್ರು ಅಂತ ಕೂಡ ಅದರಲ್ಲಿ ಬರುತ್ತೆ. ಅದಾದಮೇಲೆ ಚಂದ್ರಗುಪ್ತ ಮೌರ್ಯ ಏನಾಗುತ್ತೆ, ಅವನಿಗೂ ಮತ್ತು ಸೆಲೆಕಸ್ ನಿಕೇಟರ್ ಅನ್ನುವನಿಗೆ ಒಂದು ಕಾನ್ಫ್ಲಿಕ್ಟ್ ಆಗುತ್ತೆ, ಯುದ್ಧ ಆಗುತ್ತೆ. ಈ ಸೆಲೆಕಸ್ ನಿಕೇಟರ್ ಯಾರು ಅಂತಂದರೆ, ಅಲೆಕ್ಸಾಂಡರ್ ಏನು ಸತ್ತೋಗ್ತಾನಲ್ಲ, ಅಲೆಕ್ಸಾಂಡರ್ ಸತ್ತ ಮೇಲೆ ಒಂದು ಕಮಾಂಡರ್ ಜನರಲ್ ಆಗಿರ್ತಾನೆ. ಅವನೇನು ಮಾಡ್ತಾನೆ, ಒಂದಷ್ಟು ಏಷ್ಯನ್ ಪ್ರಾವಿನ್ಸಸ್ನ, ಏಷ್ಯಾದಲ್ಲಿರ್ತಕ್ಕಂಥ ಹಲವಾರು ಜಾಗನ ಇವನೇನು ಮಾಡ್ತಾನೆ, ಸೆಲೆಕಸ್ ನಿಕೇಟರ್ ಅವನ ಕಂಟ್ರೋಲಲ್ಲಿ ತಗೊತಾನೆ. ಸೊ ಅಲೆಕ್ಸಾಂಡರ್ ಸತ್ತ ನಂತರ ಸೊ ಅವನ ಜೊತೆ ಏನಾಗುತ್ತೆ, ಚಂದ್ರಗುಪ್ತನ ಯುದ್ಧ ಆಗುತ್ತೆ. ಚಂದ್ರಗುಪ್ತ ಏನು ಮಾಡ್ತಾನೆ, ಅವನನ್ನು ಡಿಫೀಟ್ ಮಾಡುತ್ತಾನೆ, ಸೋಲಿಸ್ತಾನೆ. ಯಾವಾಗ ಅಂತಂತಂದರೆ 301 BCE ಅವನು ಯುದ್ಧದಲ್ಲಿ ಈ ಸೆಲೆಕಸ್ ನಿಕೇಟರನ್ನು ಸೋಲ್ತಾನೆ ಅಂತ ಹೇಳಿ ನಾವು ನೋಡಬಹುದು. ಲಾಸ್ಟ್ ಹಿಸ್ ದ ಬ್ಯಾಟಲ್. ಸೋತ ಮೇಲೆ ಏನಾಗುತ್ತೆ, ಇವನಲ್ಲಿರುವಂತಹ ಹಲವಾರು ಪ್ರಾಂತ್ಯಗಳನ್ನು ಇವನೇನು ಮಾಡ್ತಾನೆ, ಕೊಡ್ತಾನೆ. ಯಾರಿಗೆ? ಮೌರ್ಯನಿಗೆ. ಯಾವ್ಯಾವ ಪ್ರಾಂತ್ಯಗಳನ್ನು ಕೊಡ್ತಾನೆ ಅಂತಂದರೆ, ಅರಚೋಷಿಯಾ, ಗೆದ್ರೋಷಿಯಾ ಮತ್ತು ಪರಪೋಮಿಸಾದಿಯಾ ಅಂತನ್ನುವಂಥ ಜಾಗಗಳನ್ನು ವಾಪಸ್ ಕೊಡ್ತಾನೆ. ಈ ಅರಚೋಷಿಯಾ ಅಂತಂದರೆ ಯಾವುದು ಅಂತಂದರೆ ಕಂದಹಾರ್ ರೀಜನ್, ಪಾಕಿಸ್ತಾನದಲ್ಲಿದೆಯಲ್ಲ. ಗೆದ್ರೋಷಿಯಾ ಅಂತಂದರೆ ಬಲೂಚಿಸ್ತಾನ್ ರೀಜನ್ನು. ದೆನ್ ಇದು ಯಾವುದು ಅಂತಂದರೆ ಪರಪೋಮಿಸಾದಿಯಾ ಅನ್ನುವಂಥದ್ದು ಅಫ್ಘಾನ್ ರೀಜನ್ನು. ಅದಾದ ನಂತರ ಕಾಬುಲ್ಲು, ಅದಾದ ನಂತರ ಹೀರತ್ತು, ಗಾಂಧಾರ. ಸೊ ಈ ರೀಜನ್ನನ್ನೆಲ್ಲ ಏನು ಮಾಡ್ತಾನೆ, ವಾಪಸ್ ಕೊಡ್ತಾನೆ ಅನ್ನುವಂಥದ್ದು. ಅಷ್ಟರ ಜೊತೆಗೆ 500 ಆನೆಗಳನ್ನು ಕೊಡ್ತಾನೆ ವಾಪಸ್ಸು ಅಂತ ಹೇಳಿ ಇದೆ. ಸೊ ಈ ಸೆಲೆಕಸ್ ನಿಕೇಟರ್ ಏನಿದಾನಲ್ಲ, ಇವನ ಅಂಬಾಸಿಡರ್ ಯಾರು? ಮೆಗಸ್ತನಿಸು. ಅವನು ಯಾರ ಕೋರ್ಟಿಗೆ ಬರ್ತಾನೆ, ಮೌರ್ಯನ ಒಂದು ಆಸ್ಥಾನಕ್ಕೆ, ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದು ಅಲ್ಲಿ ಇಂಡಿಕಾ ಅನ್ನುವಂಥದ್ದನ್ನು ಬರಿತಾನೆ. ಚಂದ್ರಗುಪ್ತನ ಮೌರ್ಯನ ಕಾಲದಲ್ಲೇ ಏನಾಗುತ್ತೆ, ಮೌರ್ಯ ಸಾಮ್ರಾಜ್ಯ ಬಹಳಷ್ಟು ಮಟ್ಟಿಗೆ ಬಿಹಾರ್ ಆಗಲಿ ಅಥವಾ ನೇಪಾಳ ಆಗಲಿ ಅಥವಾ ಇನ್ನೂ ನಾರ್ತ್ ವೆಸ್ಟರ್ನ್ ರೀಜನ್ ಆಗಲಿ ಅಥವಾ ಈವನ್ ಡೆಕ್ಕನ್ ಪ್ರದೇಶ ಏನು ಸೌತ್ ಇಂಡಿಯಾದಾಗಲಿ, ಸೊ ಇಷ್ಟರ ಮಟ್ಟಿಗೆ ವ್ಯಾಪ್ತವಾಗಿ ಬೆಳೆಯುತ್ತೆ, ಅದು ವ್ಯಾಪಿಸ್ಕೊಳುತ್ತೆ. ಕೆಲವು ಜೈನ ಟೆಕ್ಸ್ಟ್ಗಳ ಪ್ರಕಾರ ಚಂದ್ರಗುಪ್ತ ಮೌರ್ಯ ಏನಲ್ಲ, ಅವನು ಜೈನಿಸಮ್ನ ಫಾಲೋ ಮಾಡ್ತಾ ಇದ್ದ ಅಂತೇಳಿ ಅದರಲ್ಲಿ ಬರುತ್ತೆ. ಅವನು ಜೈನಿಸಮ್ಗೆ ಕನ್ವರ್ಟ್ ಆಗಿದ್ದ, ಜೈನಿಸಮ್ನ ಫಾಲೋ ಮಾಡ್ತಾ ಇದ್ದ. ಅದಾದಮೇಲೆ ಅವನು ಶ್ರವಣ ಬೆಳಗೊಳ ಏನು ಬೆಟ್ಟ ಇದೆಯಲ್ಲ, ಸೊ ಇಲ್ಲಿಗೆ ಬರ್ತಾನೆ. ಯಾರ ಜೊತೆ ಅಂದರೆ ಭದ್ರಬಾಹು ಜೊತೆ. ನಾವು ಆಲ್ರೆಡಿ ನೋಡಿದ್ವಿ ದಿಗಂಬರ ಸೆಕ್ಟ್ ಇಲ್ಲಿ ಆರಿಜಿನೇಟ್ ಆಗುತ್ತೆ ಅಂತ. ಭದ್ರಬಾಹು ಜೊತೆ ಬಂದು ಇವನೇನು ಮಾಡ್ತಾನೆ, ಸಲ್ಲೇಖನ ವ್ರತವನ್ನು ತೆಗೆದುಕೊಂಡು ಇವನು ಸತ್ತೋಗ್ತಾನೆ. ಸಲ್ಲೇಖನ ವ್ರತ ಅಂತಂದರೆ ಉಪವಾಸ ಇದ್ದು ಸ್ಲೋ ಆಗಿ ಸತ್ತೋಗೋದನ್ನು ಸಲ್ಲೇಖನ ವ್ರತ ಅಂತ ಇದನ್ನು ತಗೊಂಡು ಅವನೇನು ಮಾಡ್ತಾನೆ, ಸತ್ತೋಗ್ತಾನೆ. ಇವನು ಶ್ರವಣ ಬೆಳಗೊದಲ್ಲಿ ಬಂದು ಇರ್ತಾರೆ ಅಂತ ಹೇಳಿ ಇದ್ರ ಪ್ರಕಾರ ಸಿಗುತ್ತೆ. ಆ ಬೆಟ್ಟವನ್ನು ಏನಂತ ಕರಿತಾ ಇದ್ರು ಅಂತಂದರೆ ಚಂದ್ರಗಿರಿ ಹಿಲ್ಸ್ ಅಂತ ಹೇಳಿ ಕರಿತಾ ಇದ್ರು. ಚಂದ್ರಗಿರಿ ಹಿಲ್ಸ್ ಅಂತ. ಈ ಸಲ್ಲೇಖನ ವ್ರತವನ್ನು ಕ್ಲೇಶ ಅಂತಲೂ ಕೂಡ ಕರೀತಾರೆ. ಅಂದರೆ ಕಾಯ ಅಂತಂದರೆ ದೇಹಕ್ಕೆ ಕೊಡುವಂತಹ ಫುಡ್ಡನ್ನು ಕಡಿಮೆ ಮಾಡ್ತಾ ಅದನ್ನು ಇಲ್ದಂಗೆ ಮಾಡೋದು, ಅದನ್ನು ಕಾಯಕ್ಲೇಶ ಅಥವಾ ಸಲ್ಲೇಖನ ಅಂತ ಕರೀತಾರೆ. ಈ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲೇ ಏನಾಗಿತ್ತು, ಪ್ರಪ್ರಥಮವಾಗಿ ನಾರ್ತ್ ಇಂಡಿಯಾ ಏನಿತ್ತಲ್ಲ, ಸಂಪೂರ್ಣ ಏನಾಗಿತ್ತು, ನಾರ್ತ್ ಇಂಡಿಯಾ ಒನ್ ರೂಲರ್ ಅಂಡರ್ ಇತ್ತು, ಒಂದು ಆಳ್ವಿಕೆ ಅಂಡರಲ್ಲಿತ್ತು. ಈ ಕಡೆ ಸೈಡ್ ನೋಡಿದ್ರೆ ಹಿಂದೂಕುಷ್ ಮೌಂಟೇನ್ ಇದೆಯಲ್ಲ, ಅಲ್ಲಿ ತನಕ ಇತ್ತು. ಈ ಕಡೆ ಹಿಮಾಲಯಸು, ಈ ಕಡೆ ದಕ್ಕನ್ ಪ್ರಸ್ಥಭೂಮಿನಲ್ಲಿ ತಮಿಳ್ನಾಡು ತನಕನೂ ಕೂಡ ಏನು ಸಂಪೂರ್ಣವಾಗಿ ಕವರ್ ಆಗಿತ್ತು ಅನ್ನುವಂಥದ್ದು ಇವರ ಆಳ್ವಿಕೆ ಕವರ್ ಆಗಿತ್ತು, ಇವ್ರ ಸಾಮ್ರಾಜ್ಯ ಅಂತ ಅನ್ನೋದು ನೋಡ್ಬೋದು. ಟ್ಯಾಕ್ಸೇಷನ್ ಆಗಲಿ ಅಥವಾ ಒಂದು ಸ್ಯಾನಿಟೇಷನ್ ಆಗಲಿ ಅಥವಾ ಬರ ಪರಿಹಾರ ಆಗಲಿ, ಇವೆಲ್ಲವೂ ಕೂಡ ಏನು ರಾಜ್ಯದ ಒಂದು ಜವಾಬ್ದಾರಿ ಆಗಿತ್ತು. ಅಂದರೆ ರಾಜರು ಅದನ್ನು ನೋಡ್ಕೊಳ್ತಾ ಇದ್ರು, ಒಂದು ಗೌರ್ಮೆಂಟ್ ಜವಾಬ್ದಾರಿಯಾಗಿತ್ತು ಅಂತ ಹೇಳಿ ನೋಡ್ಬೋದು. ಅವರು ವೆಯ್ಟ್ಸ್ಗಳನ್ನು ರೆಗ್ಯುಲೇಟ್ ಮಾಡ್ತಾಯಿದ್ರು. ವೆಯ್ಟ್ಸ್ಗಳು ಯಾವುದ್ಯಾವ್ದು ಇರಬೇಕು, ಮೆಷರ್ಮೆಂಟ್ಸ್ಗಳು ಏನಿರ್ತಲ್ಲ ಕಂಪ್ಲೀಟು ರಾಜಾಳ್ವಿಕೆ ಕಡೆಯಲ್ಲಿ ಅವ್ರ ಅಂಡಲ್ಲಿ ಇರ್ತಾಯಿತ್ತು. ಅದನ್ನು ಸ್ಟ್ಯಾಂಡರ್ಡೈಸ್ ಮಾಡಿಬಿಟ್ಟಿದ್ರು, ಅದನ್ನು ಸ್ಟ್ಯಾಂಡರ್ಡೈಸ್ ಮಾಡಿದರು. ಮನಿನೂ ಕೂಡ ಯೂಸ್ ಮಾಡ್ತಾಯಿದ್ರು, ಮನಿ ಸರ್ಕ್ಯುಲೇಷನ್ ಕೂಡ ಆ ಟೈಮ್ನಲ್ಲಿ ಇತ್ತು. ಅದಿನ್ನೂ ಡೀಟೇಲಾಗಿ ನೋಡೋಣ ಏನೇನಿತ್ತು ಅಂತೇಳಿ. ಸೊ ಆ್ಯಸ್ ಆಫ್ ನಾವು ಚಂದ್ರಗುಪ್ತ ಮೌರ್ಯನ ಬಗ್ಗೆ ನಾವಿಷ್ಟು ತಿಳ್ಕೊಂಡ್ವಿ. ಕೌಟಿಲ್ಯನ ಶಿಷ್ಯ ಇವನು, ನಂದ ಡೈನಸ್ಟಿನ ಕಿತ್ತೋಗೋದು, ಧನಾನಂದನ ಕಿತ್ತೋಗೋದು, ಇವನು ಪಾಟಲಿಪುತ್ರನ ಅಕ್ವೈರ್ ಮಾಡ್ಕೊತಾನೆ. ಪಂಜಾಬಿಂದ ಸ್ಟಾರ್ಟ್ ಮಾಡಿಕೊಂಡು ಇಡೀ ಇಂಡಿಯಾನ ಇವನು ಅಕ್ವೈರ್ ಮಾಡಿಕೊಂಡು ಅದನ್ನು ಕಾಂಕ್ವೈರ್ ಮಾಡ್ತಾನೆ ಅಂತ ಹೇಳಿ ನಾವು ನೋಡ್ಬೋದು.
ನಮಗೆ ಈ ಹೆಸರುಗಳೆಲ್ಲ ಗೊತ್ತಿರಬೇಕು. ಸೆಲೆಕಸ್ ನಿಕ್ಟರ್ ಅಂತಂದರೆ ಅಲೆಕ್ಸಾಂಡರ್ ಮೀಟ್ ಆಗಿದ್ರ, ಮೆಗಸ್ತನಿಸ್ ಇಂಡಿಕಾ, ಇಷ್ಟೆಲ್ಲ ಗೊತ್ತಿದ್ರೆ ಬೇಕಾದಷ್ಟಾಗುತ್ತೆ. ಇವನು ಚಂದ್ರಗುಪ್ತ ಮೌರ್ಯ ಶ್ರವಣ ಬೆಳಗೊಳದಲ್ಲಿ ಬಂದು ಸಲ್ಲೇಖನ ವ್ರತ ತಗೊಂಡು ಸತ್ತೋಗ್ತಾನೆ. ಸೊ ಇಷ್ಟೆಲ್ಲ ಗೊತ್ತಿದ್ರೆ ನಮಗೆ ಸಾಕಾಗುತ್ತೆ. ಓಕೆ, ಚಂದ್ರಗುಪ್ತ ಮೌರ್ಯ ಆದ ನಂತರ ನಾವೇನನ್ನು ನೋಡಬೇಕಾಗುತ್ತೆ, ಇನ್ನು ಉಳಿದವ್ರು ಯಾರಿದ್ರು ಬಿಂದುಸಾರ, ಅಶೋಕನ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಇದನ್ನು ನೆಕ್ಸ್ಟ್ ಸೆಷನಲ್ಲಿ ಸ್ಟಡಿ ಮಾಡೋಣ. ಸೊ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ. ಥ್ಯಾಂಕ್ ಯು.